ಹೇ ಗೈಸ್, ಗುಡ್ ಈವ್ನಿಂಗ್. ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಏನಾಯಿತು? ಏನದ ಆ ವಾಷಿಂಗ್ ಮಿಷಿನ್ ಅಥವಾ ಏನದ? ಮೇ ಬಿ ಅದು ಧೂಳು ಬಿದ್ದಿರಬೇಕು ಕಾಲಿಂದ. ಹೋಗು. ಸೊ ಗೈಸ್, ಬೆಳಗ್ಗೆನೇ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದ್ದೆ, ಬಟ್ ಅದು ಕ್ಯಾಪ್ಚರ್ ಮಾಡಿಲ್ಲ. ಸೊ ಇವಾಗ ಈವ್ನಿಂಗ್ ಆಗಿದೆ. ಚಿಂತನ ಸ್ಕೂಲಿಂದ ಕರ್ಕೊಂಡು ಬಂದಿದ್ದೀನಿ. ಅವ್ನಿಗೆ ಈಗ ಸ್ನ್ಯಾಕ್ಸ್ ಮಾಡಿಕೊಡೋ ಟೈಮು. ಬನ್ನಿ ನೋಡೋಣ ಏನು ಮಾಡೋದು ಅಂತ. ಗೈಸ್, ನಾನು ಕೇಳಿದ್ನ ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ ಗೈಸ್. ಬಟ್ ಒಂದಂದರೆ ನಮ್ಮ ಚಿಂಟುಗೆ ಹುಷಾರಿರಲಿಲ್ಲ. ಇವತ್ತು ಪರವಾಗಿಲ್ಲ, ಸ್ಕೂಲ್ಗೆ ಹೋಗ್ಬಿಟ್ಟು ಬಂದ. ಆದರೂ ಇವತ್ತು 2 ಸಲ ವಾಂತಿ ಮಾಡಿದಾನಂತೆ, ಒಂದು ಬೆಳಗ್ಗೆ ಒಂದು ಸಂಜೆ. ಅದಕ್ಕೆ ಅವನಿಗೆ ಯಾವುದೋ ಏನದು ಖಾರ ಫುಡ್ ಏನು ಕೊಡ್ತಾ ಇಲ್ಲ, ಲೈಟಾಗಿ ಫುಡ್ ಮಾಡಿಕೊಡ್ತಾ ಇದ್ದೀನಿ. ಬನ್ನಿ ಏನು ಮಾಡೋದ ಸ್ನ್ಯಾಕ್ಸ್ ಅಂತ ನೋಡೋಣ. ನಮ್ ಚಿಂಟುಗೆ ಹೆಲ್ದಿ ಫುಡ್ ಕೊಡ್ಬೇಕಂತ ಡಿಸೈಡ್ ಮಾಡಿದೀನಿ. ಬಟ್ ಏನ್ ಕೊಡೋದು? ಹುಷಾರ್ ಬೇರೆ ಇಲ್ಲ. ಸೊ ದಿಢೀರ್ ಅಂತ ಆಮ್ಲೆಟ್ ಮಾಡ್ಕೊಡೋಣ, ಅದು ಫುಲ್ ಬಾಯ್ಲ್ ಆಮ್ಲೆಟ್ ಮಾಡ್ಕೊಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಖಾರ ಹಾಕ್ತಾ ಇಲ್ಲ, ಓನ್ಲಿ ಸಾಲ್ಟ್ ನ ಸ್ಪ್ರಿಂಕಲ್ ಮಾಡಿ ಕೊಡೋಣ ಅಂತ. ನೋಡ್ಬೇಕು ನನ್ ಮಗ ಏನಂತಾನೆ ಅಂತ. ಗೈಸ್, ಇವತ್ತು ನಾನು ಚಿಂಟುಗೆ ಸಾಲ್ಟ್ ಸ್ಪ್ರಿಂಕಲ್ ಮಾಡಿಬಿಟ್ಟು ಬ್ರೆಡ್ ಟೋಸ್ಟ್ ಮಾಡಿಕೊಡ್ತಾ ಇದ್ದೀನಿ. ಜೊತೆಗೆ ಆಮ್ಲೆಟ್, ಅದು ಸಹ ಸಾಲ್ಟ್ನ ಸ್ಪ್ರಿಂಕಲ್ ಮಾಡಿ ಬೋತ್ ದ ಸೈಡ್ಸ್ ಏನದು ಬೇಯಿಸ್ತಾ ಇದ್ದೀನಿ. ಏನಂತಾರೆ ಗೈಸ್? ಬಾಯ್ಲ್ಡ್ ಆಮ್ಲೆಟ್ ಏನಂತಾರೆ ಅನ್ನೋದೇ ಗೊತ್ತಿಲ್ಲ. ಸೊ 2 ಸೈಡು ಬೇಯಿಸ್ತಾ ಇದ್ದೀನಿ. ಸೊ ಈಗ ರೆಡಿ ಇದೆ ನೋಡಿ. ಸಿ ಆಮ್ಲೆಟ್ ಆ್ಯಂಡ್ ಬ್ರೆಡ್ ಟೋಸ್ಟ್. ಚಿಂಟು, ಬೇಬಿ ಚಿಂಟು. ಖಾರದ ಪುಡಿ ಇಲ್ಲ ಬೇಬಿ, ನಮ್ಮನೆ ಖಾಲಿ ಆಗಿದೆ. ಖಾರದ ಪುಡಿ ಖಾಲಿ, ಪೆರಿ ಪೆರಿ ಖಾಲಿ. ಅಮ್ಮ ಈಗ ತಿಳಿ ಸಾರ್ಗೆ ಇನ್ನೇನು ಖಾರನೇ ಹಾಕಿಲ್ಲ. ಚಿನ್ನ, ಅದು ಬೇಸಿಕ್ ಊಟಕ್ಕೂ ಸ್ನ್ಯಾಕ್ಸಿಗೂ ವ್ಯತ್ಯಾಸ ಇದೆ. ಚೂರು ಹಾಕಿದ್ರೆ ಆಯ್ತು. ನೆನ್ನೆ ಖಾರ ಇದ್ದಿದ್ದು ಆಮ್ಲೆಟ್ ತಿನ್ಲಿಲ್ಲ. ಆಯ್ತು ಬಾ. ಸೊ ಗೈಸ್, ಚಿಂಟುಗೆ ಇವತ್ತು ಇದೇ ಸ್ನ್ಯಾಕ್ಸ್. ಬನ್ನಿ, ನಾನು ಒಂದು ಬ್ರೆಡ್ ತಿಂತೀನಿ. ಸೊ ಗೈಸ್, ಚಿಂಟುಗೆ ಸ್ನ್ಯಾಕ್ಸ್ ರೆಡಿಯಾಗಿದೆ, ತಿನ್ನೋದು ಒಂದೇ ಬಾಕಿ. ಬನ್ನಿ ಕೊಡೋಣ. ಅವನು ಕೈಯಲ್ಲಿ ತಿನ್ನಲ್ಲ ಗೈಸ್, ಫೋರ್ಕ್ ಬೇಕಂತೆ, ಫೋರ್ಕ್. ಬನ್ನಿ ನಾವು ಕೈಯಲ್ಲಿ ತಿನ್ನೋಣ. 3 eggs. ನೀನು ಅರ್ಧ ತಿನ್ನ, ಯಾಕಂಗೆ ಆಡ್ತೀಯ? ನೀನು ಫುಲ್ ಡಯಟ್ ಮಾಡೋ ಥರ ಆಡ್ತೀಯಲ್ಲ. ಅಂತೀಯ ಕಾವು ತಿನ್ಬಿಟ್ಟು ಓದ್ಕೊ. ಬೇಕಾ ಗೈಸ್? ಚೆನ್ನಾಗಿದೆ. ರೆಸ್ಟ್ ಬೇಕಂತೆ. ಚಿಕನ್ ಪೀಸ್ ತಿಂತವನೆ ನೋಡಿ ಗೈಸ್, ಎಷ್ಟು ಏನಾದ್ರು ಜಿಗುಪ್ಸೆಯಿಂದ ತಿಂತಾ ಇದ್ದಾನೆ. ಚಿಂಟುಗೆ ನಿಪ್ಪಟ್ಟು ಅಂದ್ರೆ ಫೇವ್ರೇಟ್. ಸೊ ಅದನ್ನೊಂದು ತಿಂದಿರ್ಲಿಲ್ಲ, ಬಟ್ ಇವಾಗ ಅವ್ನು ತಿನ್ನೋ ಹಾಗಿಲ್ಲ ಅಲ್ಲ, ಅದಕ್ಕೆ ನಾನ್ ತಿಂತಾ ಇದ್ದೀನಿ. ಗೈಸ್, ನಿಪ್ಪಟ್ಟು ತಿಂತಾ ಇದ್ದೀನಿ. ಚಕ್ಲಿ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗಿದೆ. ಕರ್ಜಿಕಾಯಿ ಅಂತೂ ದಿನಕ್ಕೆ 5-6 ತಿಂತಾ ಇದ್ದೀನಿ. ನಿಪ್ಪಟ್ಟು ಈಗ ತಿಂತಾ ಇದ್ದೀನಿ. ನಮ್ಗೆ ನೋಡ್ಬೇಡ, ಎಲ್ಲ ನೀನೇ ಖಾಲಿ ಮಾಡ್ಕೊ. ನಿನ್ಗೆ ಹೊಟ್ಟೆ ಸರಿ ಇಲ್ಲ? ಹೊಟ್ಟೆ ಸರಿ ಇಲ್ಲ ಅಂದ್ರೆ ಹೊಟ್ಟೆ ಸರಿ ಆದ್ಮೇಲೆ ತಿನ್ಬೋದು ಬಿಡು. ಹೊಟ್ಟೆ ಸರಿಯಾಗುತ್ತೆ ಅಂತ ನಂಗೆ ಹೊಟ್ಟೆ ಸರಿ ಇಲ್ಲ ಗೈಸ್, ಅದಕ್ಕೆ ಖಾರ ಐಟಮ್ಸ್ ಎಲ್ಲ ಬಂದು. ಆಯ್ತು ಸುಮ್ಮನೆ. ನಿಮ್ಗೆ ಗೊತ್ತು, ಸಂಜೆ ಅಮ್ಮ ಮಗ ಇಬ್ರು ಚೆನ್ನಾಗಿ ಸ್ನಾಕ್ಸ್ ತಿಂದಿದ್ವು.
ಮಾಡ್ಕೊಂಡಿದ್ವು ಹಾಗೇನೆ ರೆಡಿಮೇಡ್ ಫುಡ್ ಅಮ್ಮ ಕೊಟ್ಟಿರೋದು ಇತ್ತಲ್ಲ, ಸೊ ಎಲ್ಲಾನು ತಿಂದಿದ್ವು. ಸಂಜೆ ಬಂದ್ಬಿಟ್ಟು ಚಿಂಟು ಅವ್ರ ಪಪ್ಪ ಹೊರಗಡೆ ಹೋಗೋಣ ಸ್ನಾಕ್ಸಿಗೆ ಊಟಕ್ಕೆ ಅಂತ ಹೇಳಿ ಕುಮಟಾಗೆ ಕರ್ಕೊ ಬಂದಿದ್ದ. ನೋಡಿ ಅಲ್ಲಿ ಹಬ್ಬ ಅಂತ ಇದೆ, ಅಲ್ಲಿ ಸ್ನಾಕ್ಸ್ ತಿಂದ್ವು ಮತ್ತೆ ದೊನ್ನೆ ಬಿರಿಯಾನಿನಲ್ಲಿ ಊಟ ಮಾಡ್ಕೊಂಡು ಬಂದ್ವು. ರಾತ್ರಿ ಮನೆಗ್ ಬಂದು ಆರಾಮಾಗಿ ಮಲ್ಕೊಂಡು ಬೆಳಗ್ಗೆ ಬೇಗನೆ ಎದ್ದಿದೀನಿ. ಅಕೌಂಟ್ಸ್ ಮಾಡೋದಿದೆ, ಯಾಕೆಂದ್ರೆ ಗೊತ್ತಲ್ಲ ನಿಮ್ಗೆ ಆಗಸ್ಟ್ ಮಂತ್ ಇಂದು ಅಕೌಂಟ್ ಸಬ್ಮಿಟ್ ಮಾಡ್ಬೇಕು. ಸ್ವಲ್ಪ ಸ್ವಲ್ಪ ಮಾಡಿದ್ದೆ, ಇನ್ನು ಸ್ವಲ್ಪ ಇತ್ತು, ಅದನ್ನ ಕಂಪ್ಲೀಟ್ ಮಾಡಿ ಅಕೌಂಟ್ಸ್ ನ ಕೊಟ್ಬಿಡೋಣ ಅನ್ಕೊಂಡು ಬೇಗ ಎದ್ದಿದೀನಿ. ಗೈಸ್ ನೋಡ್ತೀರಾ ಇನ್ನೂ ಕತ್ಲೆ ಕತ್ಲೆ ಇದೆ, ಸ್ವಲ್ಪನೇ ಬೆಳಕಾಗಿರೋದು. ಈಗ ಟೈಮ್ ಬಂದು ಹತ್ತತ್ರ 5 ಗಂಟೆ ಆಗಿದೆ. ನಾನ್ ಮಾತ್ರ 4 ಗಂಟೆಗೆ ಎದ್ದು ಕೆಲಸ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಸ್ವಲ್ಪ ಮಾಡಿಟ್ಬಿಟ್ಟು ಹೊರಗಡೆ ಬಂದೆ, ಬಟ್ಟೆ ಗಿಟ್ಟೆ ನೆನೆ ಹಾಕೋಣ ಅಂತ. ಗುಡ್ ಮಾರ್ನಿಂಗ್ ಗಾಯ್ಸ್. ಗೈಸ್ ಏನ್ ಗೊತ್ತಾ, ಕೆಲವೊಂದ್ ಕೆಲ್ಸಗಳು ಮಾಡಿದ್ರೆ ಯಪ್ಪ ಎಷ್ಟು ಸುಸ್ತಾಗುತ್ತೆ ಗೊತ್ತಾ. ಆದ್ರೆ ಈ ರೀತಿ ನೇಚರ್ ಮಧ್ಯ ನಿಂತ್ಕೊಂಡ್ ಕೆಲ್ಸ ಮಾಡಿದ್ರೆ ಸುಸ್ತೇ ಆಗೋದಿಲ್ಲ. ಅಂತದ್ರಲ್ಲೂ ಇಷ್ಟೊಂದು ಗ್ರೀನರಿ ತಂಪು ತಂಪು ಇರುವಾಗ ನಮ್ಗೆ ಯಾವ್ದೇ ರೀತಿ ಸುಸ್ತು ಫೀಲ್ ಆಗಲ್ಲ. ಗೈಸ್ ಇವತ್ತು ಚಿಂಟುಗೆ ರಜಾ ಇದೆ ಸ್ಕೂಲಿಗೆ, ಹಾಗಾಗಿ ಅವನು ಮನೇಲೇ ಇರ್ತಾನೆ ಅಲ್ಲ, ನನ್ನನ್ನು ಕೆಲಸ ಮಾಡೋಕ್ಕೆ ಬಿಡಲ್ಲ. ಸೊ ಅದಕ್ಕೆ ಫಸ್ಟು ಬಟ್ಟೆ ವಾಶಿಗೆ ಬಂದುಬಿಟ್ಟಿದ್ದೀನಿ. ಇಷ್ಟು ಬಟ್ಟೆ ಇದೆ, ಇಷ್ಟು ವಾಶ್ ಮಾಡಿಕೊಂಡು ಹೋಗಬೇಕು, ಆಮೇಲೆ ತಿಂಡಿ ಮಾಡ್ತೀನಿ. ಇಲ್ಲಾಂದರೆ ಅವನು ನನಗೆ ಬಟ್ಟೆ ಒಗೆಯೋಕ್ಕೆ ಬಿಡಲ್ಲ. ಅಮ್ಮ 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 ಅಂತ ತಲೆ ತಿಂತಾ ಇರ್ತಾನೆ. ಸೊ ಫಸ್ಟು ಬಟ್ಟೆ ವಾಶ್ ಮಾಡಿಬಿಡೋಣ, ಆಮೇಲೆ ಬೇರೆ ಕೆಲಸ ಮಾಡೋಣ. ಹೇ ಗೈಸ್, ಗುಡ್ ಮಾರ್ನಿಂಗ್. ನಮ್ಮಂತ ಹೌಸ್ ವೈಫ್ಗಳಿಗೆ ಬೆಳಗ್ಗೆ ಎದ್ದು ಅಡ್ಗೆ ಮನೇಲೆ ಕೆಲ್ಸ ಆಗ್ಬಿಡತ್ತೆ. ಅದೇ ಈ ರೀತಿ ಹೊರಗಡೆ ಬಂದು ಈ ಸೂರ್ಯನ ಕಿರಣ ಎಲ್ಲ ನೋಡಿ ಚಿಲಿಪಿಲಿ ಶಬ್ದ ಕೇಳಿಸ್ಕೊಂಡು ಎಲ್ಲ ಫೀಲ್ ಮಾಡಿದ್ರೆ ಎಷ್ಟು ಖುಷಿ ಆಗತ್ತೆ ಅಲ್ಲ. ನಿಮ್ಗೂ ಹೀಗೆ ಆಗತ್ತಾ? ಗೈಸ್ ಬಟ್ಟೆ ಒಗೆಯೋಣ ಅಂತ ಬಂದೆ. ಇವತ್ತು ಬೇಗನೆ ಬಟ್ಟೆ ಒಗಿಬೇಕು, ಬಿಕಾಸ್ ಇವತ್ತು ಚಿಂಟುಗೆ ರಜಾ ಇದೆ, ಹಾಗಾಗಿ ಅವನು ಮನೇಲೇ ಇರ್ತಾನೆ, ನನಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ. ಸೊ ಬೇಗ ಬೇಗ ಬಟ್ಟೆ ಒಗೆದಾಕ್ಬಿಡ್ಬೇಕು, ಆಮೇಲೆ ತಿಂಡಿ ಮಾಡಬೇಕು. ಇವತ್ತು ತಿಂಡಿ ಉಪ್ಪಿಟ್ಟು ಮಾಡೋಣ ಅಂತ ಇದ್ದೀನಿ. ಸೊ ಅದನ್ನು ಆಮೇಲೆ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಅಲ್ಲ. ಮೊದಲು ಬಟ್ಟೆನ ಒಗೆದು ಬಿಡೋಣ, ಬನ್ನಿ. ತುಂಬ ಕೆಲಸ ಇದೆ ಗೈಸ್. ಚಿಂಟುನ ಮ್ಯಾನೇಜ್ ಮಾಡಬೇಕು ಇವತ್ತು ಡೇ ಫುಲ್ಲು. ಆಮೇಲೆ ರೆಸಾರ್ಟ್ ಹತ್ರ ಹೋಗಬೇಕು. ನೋಡಿದ್ರಿ ಅಕೌಂಟ್ಸ್ನ ಮಾಡ್ತಾ ಇದ್ದೆ, ಆಲ್ಮೋಸ್ಟ್ ಫೈನಲೈಸ್ ಆಗಿದೆ ಅಕೌಂಟು. ಇನ್ನೊಂದು ಸ್ವಲ್ಪ ಲಾಂಡ್ರಿ ಚಾರ್ಜಸ್ ಎಲ್ಲ ತೊಗೋಬೇಕಿತ್ತು, ಅದಕ್ಕೆ ರೆಸಾರ್ಟ್ ಹತ್ರ ಹೋಗಬೇಕು. ಇಷ್ಟೆಲ್ಲ ಮಾಡಿ ಫೈನಲ್ ಅಕೌಂಟ್ ಮಾಡಿ ಅದನ್ನು ಸೆಂಡ್ ಮಾಡಬೇಕು ಓನರಿಗೆ, ಚಿಂಟು ಪಪ್ಪಾಗೆ. ಸೊ ಇದಿಷ್ಟು ಕೆಲಸ ಇದೆ, ಜವಾಬ್ದಾರಿ ಇದೆ, ಏನು ಮಾಡೋದು ಏನು ಬಿಡೋದು, ಅದ್ರ ಮಧ್ಯ ಕೆಲವೊಂದು ಆಗು ಹೋಗುಗಳ ಬಗ್ಗೆ ಯೋಚನೆಗಳು, ಹೆಕ್ಟಿಕ್ ಅನ್ನಿಸ್ಬಿಡತ್ತೆ. ಬನ್ನಿ ಅದೆಲ್ಲ ಅಲ್ಲಿರಲಿ, ಫಸ್ಟ್ ನಾವು ಬಟ್ಟೆ ವಾಶ್ ಮಾಡೋಣ. ನೋಡಿ ಇಷ್ಟು ಬಟ್ಟೆ ಇದೆ ಗೈಸ್. ಟೈಮ್ ಬಂದು 7:35. ಸೊ ನೋಡಿ ಇಷ್ಟು ಬಟ್ಟೆ ಒಗ್ದಿದ್ದೀನಿ. ಸೊ ಬಟ್ಟೆ ಕೆಲಸ ಮುಗೀತು, ಮತ್ತಿನ್ಯಾವ ಬಟ್ಟೆನೂ ಒಗೆಯಲ್ಲ ಗೈಸ್. ಇನ್ನೇನಿದ್ರು ತಿಂಡಿ ಮಾಡಿಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ರೆಸಾರ್ಟ್ ಹತ್ರ ಹೋಗಬೇಕು, ಅಷ್ಟೇ ಕೆಲಸ. ಇನ್ನು ನಮ್ಮ ಚಿಂಟು ಜೊತೆ ಮಾತಾಡಿಕೊಂಡು ಓದಿಸ್ಕೊಂಡು ಆಟ ಆಡಿಕೊಂಡು ಇರೋದು. ಸೊ ಅದೇನು ಸುಮ್ಮನೆ ಕೆಲಸ ಅಲ್ಲ ಗೈಸ್. ನಮ್ಮ ಚಿಂಟು ಜೊತೆ ಬೇಯೋದಿದೆಯಲ್ಲ, ಓ ಮೈ ಗಾಡ್, ನನಗೆ ಫುಲ್ ಟಾರ್ಚರ್ ಕೊಟ್ಬಿಡ್ತಾನೆ. ಮಿಸ್ ಮಾಡ್ಕೋತಾ ಇದ್ರಿ ಅಲ್ಲ ನಮ್ಮ ಈ ಸೀನರಿನ, ನೇಚರ್ನ. ನೋಡಿ ಸಖತ್ತಾಗಿದೆ ಅಲ್ಲ. ಇಲ್ಲೇ ಬಟ್ಟೆ ವಾಶ್. ಬನ್ನಿ ಹೋಗೋಣ. ಇವತ್ತು ಚಿಂಟು ಅವ್ರ ಪಪ್ಪ ಬೆಳಗ್ಗೆನೆ ಔಟ್ ಆಫ್ ಸ್ಟೇಷನ್ ಅಂದ್ಬಿಟ್ಟು ಎಲ್ಲೋ ಹೋದ. ಸೊ ಹಾಗಾಗಿ ಚಿಂಟು ಅವರ ಅಜ್ಜಿ
ಅವ್ರಿಗೆ ಅಂತ ಟೀ ಮಾಡಿದ್ರು ಅಲ್ಲ, ಸೊ ಅದು ಹಾಗೆ ಉಳ್ಕೊಂತು. ಹಂಗಾಗಿ ಅವರು ಈ ಟೀನ ನೀನೇ ಕುಡ್ಕೊ ಅಂತ ಹೇಳಿದ್ರು. ಸೊ ನಾನ್ ಕುಡ್ಕೊಂತ ಇದ್ದೀನಿ. ಹಾಗೆ ಅವ್ರ ಪಪ್ಪಂಗೆ ಅಂದ್ಬಿಟ್ಟು ಅವಲಕ್ಕಿನ ಮಾಡಿದ್ರು. ಅದು ಸಹ ಹಾಗೆ ಉಳ್ಕೊತು. ಸೊ ತಿನ್ನು ಅಂತ ಕೊಟ್ಟಿದ್ರು, ತಿಂತಾ ಇದ್ದೀನಿ. ನಾನಂತೂ ಜಂಬ ತೋರ್ಸಲ್ಲ, ನಿಮ್ಗೆಲ್ಲ ಗೊತ್ತು. ಹೌದಲ್ಲ? ಬನ್ನಿ ಇವಾಗ ಟೀ ಕುಡ್ದು ಅವಲಕ್ಕಿನ ತಿನ್ನೋಣ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನಗೆ ಅವಲಕ್ಕಿ ತುಂಬಾನೇ ಇಷ್ಟ. ಸೊ ಹಾಗಾಗಿ ತಿಂತಾ ಇದ್ದೀನಿ. ಗೈಸ್ ಗೈಸ್ ಟೈಮ್ ಬಂದು 7:30. ಬಟ್ಟೆ ಎಲ್ಲ ಒಗ್ದಾಯಿತು. ಬೇಗ ಬೇಗ ವಾಶ್ ಮಾಡಿ ಹಾಕಿದ್ದೀನಿ. ಬಿಕಾಸ್ ನಮ್ಮ ಚಿಂಟು ಎದ್ದರೆ ಅವ್ನು ನನಗೆ ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ. ಅದಕ್ಕೋಸ್ಕರ ಬನ್ನಿ ತೋರಿಸ್ತೀನಿ ಎಷ್ಟು ಬಟ್ಟೆ ಒಗ್ದಿದ್ದೀನಿ ಅಂತ. ನೋಡಿ, ಅಲ್ಲಿಂದ ಇಷ್ಟು ಬಟ್ಟೆ, ಇಲ್ಲಿಂದ ಇಷ್ಟು ಬಟ್ಟೆ, ಇಷ್ಟು ಬಟ್ಟೆ ಒಗ್ದಾಕಿದ್ದೀನಿ. ಇಲ್ಲೊಂದೆರಡಿದೆ ಅಷ್ಟೇ. ಬನ್ನಿ ಹೋಗೋಣ, ಟೈಮ್ ಆಯಿತು. ಬೇರೆ ಕೆಲಸಗಳನ್ನ ಮಾಡೋಣ, ಬೇಗ ಬೇಗ ಮಾಡಿ ಮುಗಿಸೋಣ. ನಮ್ಮ ಚಿಂಟು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ. ಒಂದು ಜೊತೆ ಆಟ ಆಡೋದು, ಬರ್ಸೋದು, ಓದಿಸೋದು, ಮತ್ತು ರೆಸಾರ್ಟಿಗೆ ಬೇರೆ ಹೋಗಬೇಕು, ತಿಂಡಿ ಮಾಡಬೇಕು, ಇನ್ನೂ ಬೇಜಾನ್ ಕೆಲಸಗಳಿದ್ದಾವೆ. ಮತ್ತು ಅಕೌಂಟ್ಸ್ನೂ ಸಹ ಅಪ್ಡೇಟ್ ಮಾಡಬೇಕು. ಬನ್ನಿ ಬನ್ನಿ ಹೋಗೋಣ. ನೋಡಿ ನಮ್ಮ ನೇಚರ್ ಸೂಪರ್ ಅಲ್ಲ? ಯಾವಾಗಲೂ ಹೀಗೆ ಇರುತ್ತೆ, ಸಖತ್ತಾಗಿರುತ್ತೆ. ಗೈಸ್ ಇವಾಗ ಟೈಮ್ ಬಂದು 9:15. ಚಿಂಟುಗೆ ತಿಂಡಿ ಮಾಡೋಣ ಅಂದ್ಬಿಟ್ಟು ಇಬ್ಬರು ಹೋಗ್ತಾ ಇದ್ದೀವಿ. ತರಕಾರಿನೇ ಹಾಕಿಲ್ಲ ಅಲ್ಲಿ, ನೀನು ಮನುಷ್ಯನೇ ಅಲ್ಲ. ಗೈಸ್ ನೋಡಿ, ಎಲ್ಲ ಕುದಿಸಿಟ್ಟಿದ್ದೀನಿ. ಇವಾಗ ಈ ಆಸಾಮಿ ಬಂದಿದ್ದಾನೆ ಅಲ್ಲ, ಸೊ ಮಾಡೋಣ. ನೋಡಿ ಗೈಸ್, ಏನು ತರಕಾರಿ ಹಾಕಿಲ್ಲ. ಜಸ್ಟ್ ಅರ್ಧ ಅಥವಾ ಕಾಲು ಈರುಳ್ಳಿ, ಕಾಲು ಟೊಮ್ಯಾಟೊ, ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಅಷ್ಟೇ ಹಾಕಿರೋದು. ಎಷ್ಟು ಮೆಣಸಿನ್ಕಾಯಿ ಹಾಕ್ದೆ? 3 ಮೆಣಸಿನ್ಕಾಯಿ. 5 ಹಾಕತ್ತಾನೆ? ಹಾಂ, ಬಂದ್ಬಿಡು, ಅದೇ ಅಲ್ಲಿ ಕಾಣಿಸ್ತಾ ಇರೋದು ಜಾಸ್ತಿ. ಸೊ ಇದಿಷ್ಟು ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ನಾವು ಅವನಿಗೆ ಉಪ್ಪಿಟ್ಟು ಮಾಡಿಕೊಡೋಣ. ರವೆ ಸಹ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಇತ್ಯಾ ಬಿಸಿನೀರು? ಹಾಂ, ಬೇಡ? ತಿನ್ಬಾರ್ದು, ತಿಂದರೆ ಹಂಗೆ ಆಗೋದು. ಗೈಸ್, ನಮ್ಮನೆ ಮಗುಗೆ ತಿಂಡಿ ರೆಡಿ ಆಯಿತು. ಬನ್ನಿ ಕೊಡೋದಾ. ಗೈಸ್ ಇವಾಗ ಚಿಂಟುಗೆ ಹೇರ್ ಕಟ್ಟಿಂಗ್ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ. ಗೈಸ್ ಬಟ್ಟೆ ತಗೊಳ್ಳೋಣ ಅಂತ ಬಂದೆ. ನೋಡಿ, ಏನೋ ಇದ್ರ ಮೇಲೆ ಪಕ್ಷಿ ಏನೋ ಕೂತ್ಬಿಟ್ಟಿದೆ ಅನಿಸುತ್ತೆ. ಹಾಗಾಗಿ ಇದು ಗಲೀಜಾಗಿದೆ, ಮತ್ತೆ ಜಾಲಿಸ್ಬೇಕು. ಇಷ್ಟು ಬೇಗ ಯಾಕೆ ಬಟ್ಟೆ ತೊಗೋತಾ ಇದ್ದೀನಿ ಅಂದ್ಕೊಂಡ್ರಾ? ಮಳೆ ಬಂದುಬಿಟ್ರೆ ಕಷ್ಟ. ಯಾಕೆಂದರೆ ನಾನು ಇವಾಗ ಚಿಂಟುಗೆ ಹೇರ್ ಕಟ್ಟಿಂಗ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀನಿ. ನಾನು ಬರೋ ಅಷ್ಟರಲ್ಲಿ ಮಳೆ ಬಂದರೆ ಮತ್ತೆ ಎಲ್ಲ ಒದ್ದೆ ಆಗಿಬಿಡುತ್ತೆ. ಸೊ ಅದ್ರ ಬದಲು ಇವಾಗಲೇ ತೆಗೆದ್ಬಿಟ್ಟು ಮೇಲ್ಗಡೆ ಒಣ ಹಾಕಿದ್ರೆ ಸ್ವಲ್ಪ ನನಗೆ ಟೈಮು ಸೇವ್ ಆಗುತ್ತೆ. ಆಲ್ರೆಡಿ ನೀರೆಲ್ಲ ಸೋರ್ಕೊಂಡು ಸ್ವಲ್ಪ ಡ್ರೈ ಆಗಿದೆ. ಸೊ ಈಸಿಯಾಗಿ ನಾಳೆ ಅಷ್ಟರಲ್ಲಿ ಬಟ್ಟೆ ಒಣಗ್ಕೊಂಡ್ಬಿಡುತ್ತೆ. ಹಾಗಾಗಿ ಇದನ್ನು ತೆಗೆದ್ಬಿಟ್ಟು ಒಣ ಹಾಕ್ಬಿಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ಬಂದೆ. ನೋಡಿದ್ರೆ ನಮ್ಮ ಚಿಂಟು ಪ್ಯಾಂಟು ಗಲೀಜಾಗಿದೆ. ಸೊ ಅದೊಂದು ಜಾಲಿಸ್ಕೊಳ್ಳೋಣ. ಬನ್ನಿ. ಹಾಂ ಓ ಮೈ ಗಾಡ್ ಗೈಸ್, ನಾವು ಅಂಕೋಲ ಹೋಗ್ತಾ ಇದ್ವು ಚಿಂಟುಗೆ ಹೇರ್ ಕಟ್ಟಿಂಗ್ ಮಾಡಿಸೋಣ ಅಂತ. ಇಲ್ಲಿ ನೋಡಿ ಗೈಸ್, ಅವನು ಹೇರ್ಸ್ ಥರನೇ ಮುಳ್ಳಂದಿ ಥರ ಹುಳ ಬಂದ್ಬಿಟ್ಟಿದೆ. ಯಪ್ಪ, ಕಣ್ಣಿಗೆ ದಿಢೀರಂತ ಕಣ್ಣಿಗೆ ಬಿತ್ತು. ಅಕಸ್ಮಾತ್ ನಾನು ಅದನ್ನು ಟಚ್ ಗಿಚ್ ಮಾಡಿಬಿಟ್ಟಿದ್ರೆ ನನ್ನ ಕತೆ ಏನಾಗ್ತಾ ಇತ್ತು ಗೈಸ್. ಗೈಸ್ ಅದನ್ನು ಕೆಳಗಡೆ ಬೀಳಿಸ್ಬಿಟ್ಟೆ. ಪ್ರಾಣಿ ಹಿಂಸೆ ಮಹಾಪಾಪ. ಬನ್ನಿ ವಾಪಸ್ ಹೋಗೋಣ. ನಾನೀಗ ಅಂಕೋಲ ಕಡೆಗೆ ಹೋಗ್ತಾ ಇದ್ದೀನಿ. ಚಿನ್ನಮ್ಮ, ಏನದು ಏನೋ ಹೇಳಬೇಕು ಅಂದ್ಕೊಂಡೆ ಗೈಸ್. ನಾವು ರೆಗ್ಯುಲರಾಗಿ ಹೋಗ್ತೀವಲ್ಲ ರೋಡು, ಅದು ಸರಿ ಇಲ್ಲ ಗೈಸ್. ಗುಂಡಿ 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 ಗುಂಡಿ. ಅದಕ್ಕೇ ಹೊಸ ರೋಡ್ ಚೆಕ್ ಮಾಡೋಣ ಅಂತ ಬಂದ್ವು. ಇದು ನೋಡಿದ್ರೆ ತುಂಬ ಲಾಂಗ್ ಡಿಸ್ಟೆನ್ಸ್ ಇದೆ. ನೋಡೋಣ ಎಷ್ಟಾಯಿತು ಅಂತ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಬನ್ನಿ. ಗೈಸ್, ಆ ಹೊಸ ರೂಟಲ್ಲಿ ಬಂದ್ವು ಅಲ್ಲ,
ಅದು 8 ಕಿಲೋಮೀಟರ್ಸ್ ಆಗುತ್ತೆ ಗೈಸ್. ನಾರ್ಮಲ್ ಆಗಿ ನಾವು ಹೋಗೋದು 4 ಅಥವಾ 4.5 ಕಿಲೋಮೀಟರ್ಸ್ ಆಗುತ್ತೆ. ಇದು ಬಂದು 8 ಕಿಲೋಮೀಟರ್ಸ್, ತುಂಬಾ ಹೆವಿ ಡಿಸ್ಟೆನ್ಸ್ ಆಗೋಯ್ತು ಗೈಸ್. ಅದಕ್ಕೆ ನಾನು ನೆಕ್ಸ್ಟ್ ಟೈಮ್ ಇಂದ ಈ ಕಡೆ ಹೋಗೋದಿಲ್ಲ. ಸೊ ನೋಡಿ, ಈಗ ಕಟಿಂಗ್ ಮಾಡ್ಸೋಣ ಅಂತ ಬಂದಿದೀವಿ. ಫುಲ್ ಶಾರ್ಟ್ ಕಟ್ ಗೈಸ್. ಶಾರ್ಟ್ ಆಗಿರಲಿ. ನಮ್ ಚಿಂಟು ಸ್ಕೂಲಲ್ಲಿ ಹೇರ್ ಸ್ಟೈಲಿಂಗ್ ಎಲ್ಲ ಮಾಡೋ ಹಾಗಿಲ್ಲ. ಶಾರ್ಟ್ ಆಗಿ ಮಿಲ್ಟ್ರಿ ಕಟ್ ತರ ಇರ್ಬೇಕು. ಹೇರ್ ಸ್ಟೈಲಿಂಗ್ ಎಲ್ಲ ಮಾಡ್ತು ಅಂದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಗೈಸ್, ಚಿಂಟುಗೆ ಹೇರ್ ಕಟ್ ಮಾಡಿಸ್ಕೊಂಡು ಬಂದೆ. ಅಲ್ಲಿ ಬಂದ ಚಿಂಟುದು ಮತ್ತು ಅವ್ರ ಪಪ್ಪದು ಸ್ಲಿಪ್ಪರ್ಸ್ ಗಲೀಜಾಗಿ ಕಾಣ್ತಾ ಇತ್ತು. ಸೊ ಎತ್ತಾಕೊಂಡು ಬಂದೆ ವಾಶ್ ಮಾಡೋಣ ಅಂತ. ಚಿಂಟುದು ಮತ್ತು ಅವ್ರ ಪಪ್ಪಂದನ. ಸೊ 2 ವಾಶ್ ಆಯಿತು. ಇವಾಗ ತಗೊಂಡೋಗಿ ಇಟ್ಬಿಟ್ಟು ನಾನು ಸ್ನಾನ ಮಾಡ್ಕೊತೀನಿ ಆ್ಯಂಡ್ ಊಟ ಮಾಡಬೇಕು. ಸ್ನಾನ ಮಾಡಿಕೊಂಡು ಊಟ ಮಾಡ್ತೀವಿ. ಇವಾಗ ಟೈಮ್ ಬಂದು 2 ಗಂಟೆ. ನಮ್ಮ ಚಿಂಟುದು ಸ್ನಾನ ಆಯಿತು. ಹೇರ್ ಕಟಿಂಗ್ ಮಾಡಿಸ್ಕೊಂಡು ಬಂದಿದ್ದ ಅಲ್ಲ, ಫಸ್ಟ್ ಅವನಿಗೆ ಸ್ನಾನ ಮಾಡ್ಕೊಳಕ್ಕೆ ಹೇಳಿದೆ. ಆ್ಯಂಡ್ ಅವ್ನಿಗೆ ಹೇಗೆ ಕಾಣ್ತಾ ಇದ್ದಾನೆ ಅಂತ ತೋರಿಸ್ತೀನಿ. ಇವನ್ ನಂದು ಸ್ನಾನ ಆಯಿತು. ಈಗ ಹೋಗಿ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಊಟ ಮಾಡೋಣ. ಆಮೇಲೆ ಮಿಕ್ಕಿದ್ದು ನೋಡಿ. ನಮ್ಮ ಚಿಂಟು ಹೀಗೆ ಕಾಣ್ತಾ ಇದ್ದಾನೆ, ಬನ್ನಿ ತೋರಿಸ್ತೀನಿ. ಗೈಸ್, ನಮ್ಮ ಚಿಂಟುದು ಸ್ನಾನನೂ ಆಯಿತು, ಹೇರ್ ಕಟ್ಟಿಂಗ್ ಆಗಿದೆ. ನಮ್ಮ ಚಿಂಟುದು ಹೇರ್ ಕಟಿಂಗ್ ಹೆಂಗೆ ಕಾಣ್ತಾ ಇದೆ ಗೈಸ್, ಮಾಡಿಸ್ಕೊಂಡು ಬಂದೆ ಅಲ್ಲ. ಎಲ್ಲಿ ಸರಿ ಕೂತ್ಕೋಪಿ. ಶಾರ್ಟ್ ಹೇರ್ ಕಟ್, ಮಿಲ್ಟ್ರಿ ಕಟ್. ಸ್ವಲ್ಪನೂ ಇರೋಂಗಿಲ್ಲ ಕೂದಲು ಅವ್ರ ಸರ್ರಿಗೆ. ನೋಡಿ, ತಲೆಯೆಲ್ಲ ಬೊಳ ಬೊಳ ಕಾಣಬೇಕು. ಸೊ ಈ ರೀತಿ ಕಟ್ ಮಾಡಿದ್ದಾರೆ. ಸ್ನಾನ ಮಾಡ್ಕೊಂಡು ಮಾಯ್ಶ್ಚರೈಸರ್ ಹಾಕ್ಕೊಂಡು ಕೂತಿದ್ದಾನೆ. ಈಗ ಊಟದ ಸಮಯ. ಟೈಮ್ ಬಂತು ನೋಡಿ 2 ಗಂಟೆ. ನಡಿ ಬೇಬಿ. ನಂದು ಸ್ನಾನ ಆಯಿತು. ಇವಾಗ ಸ್ವಲ್ಪ ದೇವರಿಗೆ ಕೈ ಮುಗಿದ್ಬಿಟ್ಟು ನಾವು ಊಟ ಮಾಡಿಬಿಡೋಣ. ಚಿಂಟು, ಅದು ಕುದಿಯೋಕಿಡು ಸಾರು. ನನ್ನ ಮಗ ಇವಾಗ ನನಗೇನೋ ಒಂದು ಹೇಳ್ದ, ಅದನ್ನು ಪುಟಾಣಿ ವಿಡಿಯೋ ಮಾಡ್ತೀನಿ, ಹೇಳು ಪುಟ್ಟ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಅದೇನಂತ ಕೇಳೋಣ. ಏನಮ್ಮ? ಹ್ಯಾಪಿ ಟೀಚರ್ಸ್ ಡೇ. ನೀನು ಹೆಂಗೆ ನನಗೆ ಹೇಳಿದ್ದ? ಅಮ್ಮ ಅಂತ ಹಗ್ ಮಾಡಿಕೊಂಡು ಕೈ ಇಟ್ಕೊಂಡು. ಇಲ್ಲ, ತಗೋ. ಹ್ಯಾಪಿ ಟೀಚರ್ಸ್ ಡೇ. ಸರಿ, ಸ್ಟ್ರೈಟಾಗಿ ಕುತ್ಕೊಂಡು ಹೇಳು. ಇದೇನಿದು? ಹ್ಯಾಪಿ ಟೀಚರ್ಸ್ ಡೇ. ಯಾಕೆ ನನಗೆ ಹೇಳ್ತಾ ಇದೆಯಾ? ನಮ್ಮಮ್ಮ ಟೀಚ್ ಮಾಡಿದಲ್ಲ ಅದಕ್ಕೆ. ತಾಯಿಯೇ ಮೊದಲ ಗುರು. ಮೊದಲ ಬಾ ಊಟ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಬೇಬಿ. ಐ ಲವ್ ಯು. ಗಿಫ್ಟ್ ಬೇಡ. ಏನು ಗಿಫ್ಟ್ ಕೊಡ್ತೀಯಾ? ಅದು ಮಾಪು. ನನಗೆ ಗಿಫ್ಟ್ ಬೇಡ. ನಿನ್ಗೆಲ್ಲ ಗಿಫ್ಟು, ನಾನು ಟೀಚರು. ಯು ಹ್ಯಾವ್ ಟು ಗಿಫ್ಟ್ ಮೀ. ಎಂತ ಗಿಫ್ಟ್ ಮಾಡಲಿ? ನೀನೇ ನನಗೆ ಗಿಫ್ಟು. ಬಾ, ಮುದ್ದು ಮುದ್ದಾಗಿ ಪೊಲೈಟಾಗಿ ಇದೇ ರೀತಿ ಇದ್ದರೆ ಅದೇ ನನಗೆ ಗಿಫ್ಟ್. ನನ್ನ ಜಾಣ. ಗೈಸ್, ನನ್ನ ಮಗ ತುಂಬ ಒಳ್ಳೆಯವನು, ತುಂಬ ಪ್ರೀತಿ ಇದೆ, ತುಂಬ ಲವಬಲು. ಅವ್ನು ತುಂಬ ಪೊಲೈಟು. ಅಮ್ಮನ ಜೊತೆ ಅಷ್ಟೇ ಆ ರೀತಿ ಆಡ್ತಾನೆ. ಅದರಿಂದ ನನಗೆ ಬೇಜಾರಿಲ್ಲ. ಬಟ್ ಅದು ರೂಡ್ನೆಸ್ ಅಲ್ಲ, ಅದು ನನ್ನ ಮೇಲಿರೋ ಅತಿಯಾದ ಪ್ರೀತಿಗೆ ಅವನು ಆ ರೀತಿ ಮಾತಾಡ್ತಾನೆ. ಸೊ ಪ್ಲೀಸ್, ನೀವು ಯಾರೂ ತಪ್ಪು ತಿಳ್ಕೊಬೇಡಿ. ನಾನು ನಿಮ್ಮ ಮಾತನ್ನು ತಗೊತೀನಿ, ಕನ್ಸಿಡರ್ ಮಾಡ್ತೀನಿ. ಸೊ ನನ್ನ ಮಗಂಗೆ ಹೇಳಿದ್ದೀನಿ, ಮಗನೇ ನಾನು ಒಬ್ಬಳೇ ಅಲ್ಲ, ಇಡೀ ಜಗತ್ತೇ ನಮ್ಮನ್ನು ನೋಡ್ತಾ ಇರತ್ತೆ. ಆ್ಯಂಡ್ ಮೋರ್ ಓವರ್ ಏನದು, ಸೊ ನಾನು ಒಬ್ಬಳೇ ಇದ್ದಾಗ ಓಕೆ, ನಾವಿರೋದು ಪಬ್ಲಿಕ್ ಮೀಡಿಯಾದಲ್ಲಿ. ಸೊ ಹಾಗಾಗಿ ಪುಟಾಣಿ ನನ್ನ ಮೇಲೆ ಎಷ್ಟೇ ಪ್ರೀತಿ ಇದ್ರೂ ಅದನ್ನು ಪೊಲೈಟಾಗಿ ಎಕ್ಸ್ಪ್ರೆಸ್ ಮಾಡು ಅಂತ ಹೇಳಿದ್ದೀನಿ. ಸೊ ನನ್ನ ಮಗನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಅಮ್ಮ ಅಂತ ಹೇಳಿದ್ದಾನೆ. ನಾನು ಸಮ್ಟೈಮ್ಸ್ ಅವನಿಗೆ ಚಿನ್ನಮ್ಮ ಅಂದರೆ ಅವನು ತಲೆನೋವು ಅಂತ ಹೇಳ್ತಾನೆ. ಬಿಕಾಸ್ ನಮಗೆ ರಫಾಗಿ ಮಾತಾಡಿ ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ನಾನು ಅವನನ್ನು ರಫಾಗೆ ಬೆಳೆಸಿದ್ದು ಆ್ಯಕ್ಚುಲಿ. ಯಾಕೆ ಅಂದರೆ ನನ್ನ ಮುಂಚೆಯಿಂದನೂ ಅಕಸ್ಮಾತ್ ನಾನಿಲ್ಲ ಅಂದರೆ ನನ್ನ ಮಗ ಸರ್ವೈವ್ ಆಗಬೇಕು, ಅವನು ಆರಾಮಾಗಿ ಬೆಳಿಬೇಕು. ಹಾಗಾಗಿ ನನ್ನ ಮಗ ರಫಾಗೇ ಇರಬೇಕು ಅಂದ್ಬಿಟ್ಟು ನಾನೇ ರಫಾಗಿ ಟ್ರೈನಪ್ ಮಾಡಿರೋದು ಅವನ್ನ. ಅವನೇ ರಫ್ ಆಗಿರೋದಲ್ಲ ಅದು. ಸೊ ಇದೇ ಗೈಸ್ ಆ್ಯಕ್ಚುಯಲ್ ರೀಸನ್ನು. ನನ್ನ ಮಗ ರಫ್ ಅಲ್ಲ, ಅವನು ರೂಡೂ ಅಲ್ಲ. ಹಿ ಈಸ್ ವೆರಿ ಪೊಲೈಟ್, ಹಿ ಈಸ್ ವೆರಿ ಹಂಬಲ್, ಹಿ ಈಸ್ ವೆರಿ ಲವಬಲ್, ಹಿ ಈಸ್ ವೆರಿ ಸ್ವೀಟ್, ಲವ್ಲಿ ಬೇಬ್ಸ್. ಐ ಲವ್ ಮೈ ಸನ್. ಈಗ ಬನ್ನಿ ಹೋಗಿ ಊಟ ಮಾಡೋಣ, ಪೂಜೆ ಮಾಡೋಣ. ಹೋಪ್ಸು ನಿಮಗೆಲ್ಲ ಕ್ಲಾರಿಫೈ ಆಯಿತು ಅಂದ್ಕೊತೀನಿ. ನಾನು ನಿಮ್ಮ ಮಾತೆಲ್ಲ ಕನ್ಸಿಡರ್ ಮಾಡಿ, ನನ್ನ ಮಗನು ಈಗ ಪೊಲೈಟಾಗಿ ಮಾತಾಡ್ತಾ ಇದ್ದಾನೆ. ಬಟ್ ದ ಥಿಂಗ್ ಈಸ್, ಪೊಲೈಟಾಗಿ ಮಾತಾಡಿದ ತಕ್ಷಣ
ಅವರು ತುಂಬ ಒಳ್ಳೆಯವರು. ಅದೇ ಜಗತ್ತಿಗೆ ಸಾರ್ತಾ ಇದ್ದೀವಿ ಸಂದೇಶ ಅಂತ ಅಂದ್ಕೊಳ್ಳೋದು ತಪ್ಪು. ಪೊಲೈಟಾಗಿರಲಿ ಅಥವಾ ಏನದು ರೂಢಾಗಿರಲಿ, ಮನಸ್ಸು ಮುಖ್ಯ ಆಗುತ್ತೆ. ಮನಸ್ಸಿದ್ದರೆ ಮಾರ್ಗ, ಮನಸ್ಸು ಒಳ್ಳೇದಿದ್ರೆ ಎಲ್ಲ ಕಡೆ ಒಳ್ಳೆಯದೇ ಆಗುತ್ತೆ. ನಿಮ್ಗೆಲ್ಲ ನಾ ಬೆಳಗ್ಗೆನೆ ಹೇಳಿದ್ದೆ ಅಲ್ಲ, ಚಿಂಟು ಅವ್ರ ಪಪ್ಪ ಆಕ್ಚುಲಿ ಇವತ್ತು ಬೇಗ ಹೋದ, ಔಟ್ ಆಫ್ ಸ್ಟೇಷನ್ ಹೋಗೋದಿತ್ತು ಅಂತ. ಸೊ ಅವನು ಹೋಗೋ ಮುಂಚೆ ಪೂಜೆ ಮಾಡಿಟ್ಬಿಟ್ಟು ಹೋಗಿದ್ದಾನೆ. ಹಾಗಾಗಿ ನನಗೆ ದೀಪ ಹಚ್ಚೋದು ಸ್ವಲ್ಪ ಕೆಲ್ಸ ಕಮ್ಮಿ ಆಯ್ತು. ಈಗ ದೇವರಿಗೆ ಕೈ ಮುಗ್ಕೊಂಡು ನಾವು ಏನದು ಊದ್ಬತ್ತಿ ಬೆಳಗ್ಬಿಟ್ಟು ಹೋಗೋಣ. ಸೊ ನೋಡಿ, ನಮ್ಮ ಪುಟ್ಟ ಲಕ್ಷ್ಮಿ ಬಿಡುತ್ತಾ ಇದ್ದಾಳೆ. ಸೊ ಆ ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ನಮ್ಗೆ ನಿಮ್ಗೆ ನೋಡ್ತಾ ಇರೋ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಏನಂತೀರಾ? ಹೌದಲ್ಲ? ಬನ್ನಿ ಹೋಗೋಣ. ಅಲ್ಲಿ ನೋಡಿ ಒಂಚೂರು ಇದ್ರೆ ಹಾಕು. ನನಗಾದಷ್ಟು ಕೈಯಲ್ಲೆಲ್ಲ ಹಾಕಿ ಮಾಡಿದೆ. ಅಲ್ಲ ಸ್ವಲ್ಪ ಗೈಸ್, ನಿನ್ನೆ ದೊನ್ನೆ ಬಿರಿಯಾನಿ ಕುಂಟಾದಲ್ಲಿರೋದಕ್ಕೆ ಹೋಗಿದ್ವು. ಸೊ ಅಲ್ಲಿ ಈ ಮಟನ್ ಚಾಪ್ಸಿ ತೊಗೊಂಡಿದ್ವು. ಅದು ಸ್ವಲ್ಪ ಮಿಕ್ಕಿತ್ತು, ತಾಕೋಬಾರ್ದು. ಇವತ್ತು ನಮಗೆ ಇದೆ ಊಟ, ಮಧ್ಯಾಹ್ನ ಊಟ. ಏಕೆ? ಹಾಗಾದ್ರೆ ಮನೇಲೇ ಇರು ಗೈಸ್. ಅಮ್ಮ ಮಗುಂದು ಊಟ ಆಯಿತು. ಇವಾಗ ನಾವು ರೆಸಾರ್ಟ್ ಕಡೆ ಹೋಗ್ತಾ ಇದ್ದೀವಿ. ಆಮೇಲೆ ಸಿಗ್ತೀನಿ, ಆಯಿತಾ? ರೆಸಾರ್ಟಲ್ಲಿ ಸಿಗ್ತೀನಿ ಗೈಸ್. ಟೈಮ್ ಆಯಿತು, ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಅಟ್ ಲಾಸ್ಟ್ ಹೋಗುವಾಗ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ತೋರಿಸ್ಬೇಡ, ನೀನು ಹೇಳ್ಕೊಟ್ಟು ನನಗೆ ಹೇಳ್ತೀಯಪ್ಪ. ಗೈಸ್, ರೆಸಾರ್ಟಿಂದ ಬಂದೆ. ಇವಾಗ ಅಂಕೋಲಾ ಹೋಗ್ತಾ ಇದ್ದೀನಿ. ಫೇಸ್ ವಾಶ್ ಮಾಡಿದೆ, ಬಿಂದಿ ಹೊರಟೋಯ್ತು. ನನಗೆ ಹಿಂಗೆ ದಿನಕ್ಕೆ 2-3 ಬಿಂದಿ ಹಾಕ್ಕೊಂಡ್ರೆ ಖಾಲಿ ಆಗ್ಬಿಡುತ್ತೆ ಗೈಸ್. ನೋಡಿ ಗೈಸ್, ಈಗ ಹಾಕು, ಏನಾಗಲ್ಲ, ಖಾಲಿ ಆಗಲಿ ಅಂತ. ಚಂದ್ರಪಣ್ಣದಿಂದ ತಂದಿದ್ದಾನೆ ಅದು. ಇಲ್ಲೂ ಸಿಗತ್ತೆ ಹುಡ್ಕಿದ್ರೆ. ಹುಡ್ಕೋದು ಯಾಕೆ? ಚಂದ್ರಪಣ್ಣದಿಂದ ತಂದ್ರೆ ಆಯ್ತು ನೆಕ್ಸ್ಟ್ ಟೈಮ್. ಸೊ ನಾನೀಗ ಅಂಕೋಲಾ ಹೋಗ್ತಾ ಇದ್ದೀನಿ. ಯಾಕೆ ಅಂದ್ರೆ ಆ ನೆಪಕ್ಕೆ ಅಂತಾನೆ ತಿಂಗಳ 1-2 ದಿನ ಹೋಗ್ಬರೋಣ. ಏನಕ್ಕೆ ಅಂದರೆ ನಾಳೆ ಏನೋ ನಮ್ಮ ಅಂಕೋಲಾ ವೆಂಕಟರಮಣ ಟೆಂಪಲಲ್ಲಿ ಏನೋ ಪೂಜೆ ಇದೆಯಂತೆ. ಸೊ ಚಿಂಟು ಅವ್ರ ಪಪ್ಪ ಅಲ್ಲಿಗೆ ಅನ್ನದಾನ ಮಾಡ್ತಾ ಇದ್ದಾನೆ. 4 ಕ್ವಿಂಟಾಲ್ 400 kg ಅಕ್ಕಿನ ತಗೊಳಕ್ಕೆ ಹೋಗ್ತಾ ಇದ್ದೀನಿ, ಪರ್ಚೇಸ್ ಮಾಡೋಕ್ಕೆ. ಸೊ ತಗೊಂಡು ಅದನ್ನು ಟೆಂಪಲ್ಗೆ ಹಾಕಿಸ್ಬಿಟ್ಟು ಬರಬೇಕು. ಟೆಂಪಲ್ಗೆ ಕಳಿಸ್ತೀನಿ ಅಷ್ಟೇ. ಬನ್ನಿ ಈಗ ಹೋಗೋಣ. ಎಲ್ಲಿ ಬೆಟರ್ ಪ್ರೈಸ್, ಬೆಟರಾಗಿ ಹಾಕ್ಕೊಡ್ತಾರೆ ಅಲ್ಲಿ ಎಲ್ಲ ವಿಚಾರಿಸಿ ಅಕ್ಕಿ ತಗೊಂಡು ಬರೋಣ. ನನಗೆ ಗೊತ್ತಿಲ್ಲ ಈ ವಿಷಯ ಹೇಳೋದಕ್ಕೆ. ಮೇ ಬಿ ಚಿಂಟು ಅವ್ರ ಪಪ್ಪ ನನಗೆ ಬೈಬೋದು, ಅಥವಾ ಯಾವಾಗಾದ್ರು ಗೊತ್ತಾದಾಗ ಕ್ಯಾಕ್ರಿಸು ಉಗಿಬೋದು. ಬಟ್ ಏನು ಮಾಡೋದು ಗೈಸ್, ಹೇಳ್ಬೇಕು ಅಲ್ಲ. ನಾನೇನು ಮಾಡ್ತೀನಿ, ನಾನು ಅವ್ನು ಮಾಡಿದ್ದನ್ನು ಹೇಳ್ತಾ ಇಲ್ಲ, ನಾನೇನು ಮಾಡ್ತೀನಿ ಅದನ್ನು ಹೇಳ್ತಾ ಇದ್ದೀನಿ. ಸೊ ಗೈಸ್, ನಾನು ಹೇಳ್ತೀನಿ ಅಲ್ಲ, ದಾನ ಧರ್ಮ ಮಾಡೋದ್ರಲ್ಲಿ ಚಿಂಟು ಅವ್ರ ಪಾಪ ಎತ್ತಿದ ಕೈ. ಓದ್ಸಲೂ ಮಾಡಿದ್ದ. ಇದೊಂದೇ ಅಂತ ಅಲ್ಲ, ತುಂಬ. ಈಗ ಫ್ಲಡ್ ಏನಾದರೂ ಬರುತ್ತಪ್ಪ, ಅದಕ್ಕೂ ತುಂಬ ದಾನ ಧರ್ಮ ಮಾಡ್ತಾನೆ. ಸೊ ಹೀಗೆ ಮಾಡ್ತಾ ಬರ್ತಾನೆ. ಅದಕ್ಕೆ ಇದಕ್ಕೆ ಡೊನೇಷನ್ ಅಂತೆ, ಚಾರಿಟಿ ಅಂತೆ, ಮತ್ತು ಏನೇನಕ್ಕೋ ಮಾಡ್ತಾ ಇರ್ತಾನೆ ಗೈಸ್. ಸೊ ಅದು ಅವನು ಎಲ್ಲೂ ಹೇಳ್ಕೊಳ್ಳಲ್ಲ, ನಾನು ಬಾಯ್ ಬಡ್ಕಿ ಹೇಳ್ತೀನಿ. ಸೊ ಬನ್ನಿ ಹೋಗೋಣ, ಶಾಪಿಂಗ್ ಹೋಗೋಣ. ಗೈಸ್, ಇವರು ಕಮ್ಮಿ ಮಾಡ್ಕೊಡಲ್ಲ ಅಂತ ಅವ್ರೆ. ಅಲ್ಲಿ ವಿಚಾರಿಸ್ದೆ ಅಲ್ವಾ ಅಕ್ಕಿನ. ಸೊ ಇನ್ನೊಂದ್ ಕಡೆ ವಿಚಾರಿಸೋಣ ಅಂತ ಬಂದೆ. ಕಂಪ್ಯಾರಿಟಿವ್ಲಿ ನಂಗೆ ಇಲ್ಲಿ ಕಮ್ಮಿ ಸಿಕ್ತು, ಹಾಗಾಗಿ ಇಲ್ಲೇ ತಗೊಂಡೆ. ಟೆಂಪಲ್ಗೆ ಹಾಕಿಸ್ಕೊಡ್ತೀರಲ್ಲ ಅಕ್ಕಿನ ನಾನೇನ್ ತಗೊಂಡು ಹೋಗ್ಲಿಲ್ಲ, ಅಂಗಡಿಯವ್ರಿಗೆ ಹೇಳ್ದೆ ಈ ಅಕ್ಕಿನ ತಗೊಂಡು ಟೆಂಪಲ್ಗೆ ಹಾಕ್ಬಿಡಿ, ಅಲ್ಲಿ ಚಿಂಟು ಅವ್ರ ಪಪ್ಪ ನೇಮ್ ಹೇಳಿ ಅಂತ. ಅವರು ಆಯ್ತು ಅಂತ ಹೇಳಿದ್ರು.
ಅಲ್ಲಿಂದ ನಾವು ಡೈರೆಕ್ಟ್ ಪೆಟ್ರೋಲ್ ಪಂಪಿಗೆ ಹೋಗಿ ನಮ್ಮ ಆಕ್ಟಿವಾಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡು ಮಾರ್ಕೆಟ್ ಕಡೆ ಬಂದ್ವು. ಅಲ್ಲಿ ಸ್ವಲ್ಪ ಸಾಮಾನ್ ತಗೊಳ್ಳೋದಿತ್ತು. ಅಲ್ಲಿ ನೋಡಿದ್ರೆ ಗಣೇಶ ವಿಸರ್ಜನೆ ಪ್ರೋಗ್ರಾಮ್ಸ್ ನಡೀತಾ ಇತ್ತು. ತುಂಬಾ ಗಣೇಶಗಳು ಹೋಗ್ತಾ ಇದ್ವು. ಹಾಗೆ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಸೊ ಗೈಸ್ ಮನೆಗೆ ಬಂದು ರೀಚ್ ಆದ್ವು. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಆಲ್ ಗೈಸ್. ಬಿಡು ಮಗ, ನಿನಗೆಂತ ಸುಸ್ತು? ಮಜ್ಜಿಗೆ ತಂದಿದ್ದೀವಲ್ಲ ಕುಡಿ, ಬಿಡು. ಹಾಲು ಕೊಡ್ತೀನಿ, ಇಲ್ಲ ಮಜ್ಜಿಗೆ ಬೇಡ, ಬಿಡು. ಬಾಯ್.